ಹಲೋ ಸ್ಟೂಡೆಂಟ್ಸ್, ಇವತ್ತು ನಾವು ಕ್ವಾರ್ಟೈಲ್ಸ್ ಅಂತಕ್ಕಂಥ ಒಂದು ಟರ್ಮನ್ನು ಈ ಕಾನ್ಸೆಪ್ಟನ್ನು ಸ್ಟಡಿ ಮಾಡ್ತಕ್ಕಂಥದ್ದು. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಫಾರ್ ಎಕ್ಸಾಮ್ ಪರ್ಪಸ್ ಆಲ್ಸೋ. ಫಸ್ಟ್ ನಾವು ಕ್ವಾರ್ಟೈಲ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಕ್ವಾರ್ಟೈಲ್ಸ್ ಆರ್ ದ ಪೋರ್ಷನ್ ವ್ಯಾಲ್ಯೂಸ್ ವಿಚ್ ಡಿವೈಡ್ ದ ಡಿಸ್ಟ್ರಿಬ್ಯೂಷನ್ ಇಂಟು 4 ಈಕ್ವಲ್ ಪಾರ್ಟ್ಸ್. ಕ್ವಾರ್ಟೈಲ್ಸ್ ಅಂತಕ್ಕಂಥದ್ದು ಒಂದು ವ್ಯಾಲ್ಯೂಸ್ ಆಗಿರುತ್ತೆ. ಪೋರ್ಷನ್ ವ್ಯಾಲ್ಯೂಸ್ ಅಂದರೆ ಒಂದು ಭಾಗ ಮಾಡೋದು, ಅಂದರೆ ಪೋರ್ಷನ್ ಅಂದರೆ ಭಾಗ ಮಾಡ್ತಕ್ಕಂಥದ್ದು. ವಿಚ್ ಡಿವೈಡ್ಸ್ ದ ಡಿಸ್ಟ್ರಿಬ್ಯೂಷನ್ ಇಂಟು 4 ಈಕ್ವಲ್ ಪಾರ್ಟ್ಸ್. ಡಿಸ್ಟ್ರಿಬ್ಯೂಷನ್ ಅಂದರೆ ನಮ್ಗೆ ಕೊಟ್ಟಿರ್ತಕ್ಕಂಥ ಡಾಟಾ ಕೊಟ್ಟಿರ್ತಾರಲ್ಲ, ಅಂದರೆ ಎಕ್ಸ್ ವ್ಯಾಲ್ಯೂಸ್ ಕೊಟ್ಟಿರ್ತಾರಲ್ಲ, ಅದನ್ನು 4 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡುತ್ತೆ ಈ ಕ್ವಾರ್ಟೈಲ್ಸ್ ಅಂತ. ಓಕೆ, 4 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡುತ್ತೆ ಅಂದರೆ ನೋಡಿ, ಈ ಥರ ಇಲ್ಲಿಂದ ಸ್ಟಾರ್ಟಾಗಿ ಇಲ್ಲಿಗೆ ಒಂದು ಡಿಸ್ಟ್ರಿಬ್ಯೂಷನ್ ಎಂಡ್ ಆಗಿದೆ ಅಂತ ಅಂದ್ಕೊಳ್ಳಿ. ಒಂದು ಲೈನ್ ಅಲ್ಲಿ ತೋರಿಸಿದ್ದೀವಿ ಅಂತ ಅಂದ್ಕೊಳ್ಳಿ. ಇಲ್ಲಷ್ಟು ನಂಬರ್ಸ್ ಇರುತ್ತೆ ಅಂದ್ಕೊಳ್ಳಿ. ಅದನ್ನು ಈ ಥರ ಡಿವೈಡ್ ಮಾಡೋದು, ಮಧ್ಯಕ್ಕೆ ಡಿವೈಡ್ ಮಾಡಿದ್ರೆ Q2, ನೆಕ್ಸ್ಟ್ ಇದರಲ್ಲಿ ಮತ್ತೆ ಆಫ್ ಮಾಡಿದ್ರೆ Q1, ಅಂದರೆ ಇಲ್ಲಿಂದ ಇಲ್ಲಿಗೆ Q1, ಇಲ್ಲಿ Q2, Q3 ಏನು ಅಂತ ಈಗ ಗೊತ್ತಾಗುತ್ತೆ. ಓಕೆ, ದ ಫಸ್ಟ್ ಕ್ವಾರ್ಟೈಲ್ ಈಸ್ ನೋನ್ ಆ್ಯಸ್ ಲೋವರ್ ಕ್ವಾರ್ಟೈಲ್. ಫಸ್ಟ್ ಕ್ವಾರ್ಟೈಲನ್ನು ಲೋವರ್ ಕ್ವಾರ್ಟೈಲ್ ಅಂತ ಕರಿತೀವಿ. ಡಿನೋಟೆಡ್ ಬೈ Q1. ನೋಡಿ, ಕ್ವಾರ್ಟೈಲ್ಸನ್ನು Q1, Q2, Q3 ಈ ಥರ ಡಿನೋಟ್ ಮಾಡ್ತೀವಿ. ಅದರಲ್ಲಿ ಫಸ್ಟ್ ಕ್ವಾರ್ಟೈಲನ್ನು Q1 ಸಿಂಬಲಿಂದ ನಾವು ಬರಿತೀವಿ. ಇದನ್ನು ಸಿಂಬಾಲಿಕ್ಕಾಗಿ Q1 ಅಂತ ಬರಿಬೇಕು. ಹೇಳ್ತಕ್ಕಂಥದ್ದು ಲೋವರ್ ಕ್ವಾರ್ಟೈಲ್. Q1 ಅಂದರೆ ಲೋವರ್ ಕ್ವಾರ್ಟೈಲ್. ಏನದರ ಅರ್ಥ ಅಂದರೆ 1/4 ಆಫ್ ದಿ ವ್ಯಾಲ್ಯೂ ಆಫ್ ಸೀರೀಸ್. ಕೊಟ್ಟಿರ್ತಕ್ಕಂಥ ಸೀರೀಸಲ್ಲಿ ಕಾಲ್ ಭಾಗ ಅಂತ, ಇಲ್ಲಿಂದ ಇಲ್ಲಿಗೆ ಇಷ್ಟನ್ನು ನಾವು Q1 ಅಂತ ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ ಇರುತ್ತೆ, ಎಲ್ಲಿ Q1 ಇರುತ್ತೆ ಅಂದರೆ ಒಂದು ಲೈನ್ ಅಂತ ಮಾಡಿದ್ರೆ ಇಲ್ಲಿರುತ್ತೆ. ಇದು ನಾವು ಜಸ್ಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಷ್ಟೇ. ಸೊ ನಮಗೆ ಇಂಪಾರ್ಟೆಂಟಾಗಿ ಎಕ್ಸಾಮ್ ದೃಷ್ಟಿಯಿಂದ ಬೇಕಾಗಿರೋದು Q1 ಅಂದರೆ ಲೋವರ್ ಕ್ವಾರ್ಟೈಲ್. The second portion is divided by Q2. It is also called as median. ನೋಡಿ, ಮೀಡಿಯನನ್ನು ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ. ಆದರೆ ಅದನ್ನು Q2 ಅಂತಲೂ ಕರಿಬೋದು. ಆದರೆ Q2 ಅಂತ ನಾವು ಹೆಚ್ಚಾಗಿ ಕರೆಯೋದಿಲ್ಲ. ನಾವು ಪಾಪ್ಯುಲರಾಗಿ ಕರೆಯೋದು ಯಾವಾಗಲೂ ಕರೆಯೋದು ಮೀಡಿಯನ್ ಅಂತ ಹೇಳ್ಬಿಟ್ಟು ಪ್ರೊನೌನ್ಸ್ ಮಾಡ್ತೀವಿ ಇದನ್ನು. Q2 ಅಂತ ಅಂದರೆ ಮೀಡಿಯನ್ ಅಂತ. ಸೊ ಮೀಡಿಯನ್ ಅಂದರೆ ಗೊತ್ತು, ಒಂದು ಸೀರೀಸನ್ನು ಈಕ್ವಲ್ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡೋದು. ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು ಸೀರೀಸ್ ಇದೆ ಅಂತ ಅಂದ್ಕೊಳ್ಳೋದಾದರೆ, ಈ ಲೈನ್ ಹಾಕಿದ್ದೀವಲ್ಲ, ಈ ಗೆರೆಯನ್ನು ಹಾಕಿದ್ದೀವಲ್ಲ, ಅದನ್ನೊಂದು ಸೀರೀಸ್ ಅಂತ ಅಂದ್ಕೊಳ್ಳೋದಾದರೆ ಕರೆಕ್ಟಾಗಿ ಅರ್ಧ ಭಾಗ ಯಾವ ವ್ಯಾಲ್ಯೂ ಮಾಡುತ್ತೆ ಅಂದರೆ ಈ ಸೈಡು ಅಷ್ಟೇ ನಂಬರ್ಸ್ ಇರಬೇಕು, ಈ ಸೈಡು ಅಷ್ಟೇ ನಂಬರ್ಸ್ ಇರಬೇಕು. ಮೀಡಿಯನ್ನಲ್ಲಿ ಕಲ್ತಿದ್ದೀವಿ. ಸೊ ಇದನ್ನು, ಈ ನಂಬರನ್ನು Q2 ಅಥವಾ ಮೀಡಿಯನ್ ಅಂತ ಕರಿತೀವಿ. ನೆಕ್ಸ್ಟ್, ದ ಥರ್ಡ್ quartile is known as upper quartile, denoted by Q3, 3/4 value of the series. ನೋಡಿ, ಥರ್ಡ್ ಕ್ವಾರ್ಟೈಲ್ ಅಂದರೆ ಫಸ್ಟ್ ಹಾಫ್ ಅಲ್ಲ, ಸೆಕೆಂಡ್ ಹಾಫ್ ಇರುತ್ತಲ್ಲ ಈ ಸೈಡ್ದು, ಮತ್ತೆ ಅದನ್ನು ಈಕ್ವಲಾಗಿ ಡಿವೈಡ್ ಮಾಡಿದಾಗ ಮಧ್ಯದಲ್ಲಿ ಇರುತ್ತಲ್ಲ ಆ ವ್ಯಾಲ್ಯೂನ Q3 ಅಂತೀವಿ. ಅದನ್ನು ಅಪ್ಪರ್ ಕ್ವಾರ್ಟೈಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದರೆ ಅಲ್ಲಿಗೆ ಕ್ವಾರ್ಟೈಲ್ಸ್ ಅಂದರೆ 3 ಬರುತ್ತೆ, Q1, Q2 ಆ್ಯಂಡ್ Q3. Q2 ಅನ್ನು ಮೀಡಿಯನ್ ಅಂತ ಕರಿತೀವಿ. ಮೀಡಿಯನನ್ನು ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ. ಸೊ ನಾವೀಗ ಸ್ಟಡಿ ಮಾಡಬೇಕಾಗಿರೋದು Q1 ಮತ್ತು Q3. ಸೊ Q1 ಮತ್ತು Q3 ನಾವು ಕಲಿತ್ರೆ, ಈ ಒಂದು Q1, Q3 ಆಧಾರದ ಮೇಲೆ ಕ್ವಾರ್ಟೈಲ್ ಡಿವಿಯೇಷನ್ ಅಂತಕ್ಕಂಥದ್ದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಕೋಎಫಿಷಿಯಂಟ್ ಆಫ್ ಕ್ವಾರ್ಟೈಲ್ ಡಿವಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದೆಲ್ಲನೂ ನಮಗೆ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಮೊದಲು Q1 ಮತ್ತು Q3 ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಂತ ಗೊತ್ತಾಗಬೇಕು. Q1 ಮತ್ತು Q3 ನಮಗೆ ಕ್ಯಾಲ್ಕುಲೇಟ್ ಮಾಡೋದು ಯಾವಾಗ ಈಸಿ ಆಗುತ್ತೆ ಅಂದರೆ ಮೀಡಿಯನ್ ಗೊತ್ತಿದ್ದಾಗ. ಮೀಡಿಯನನ್ನು ನಾವು ಆಲ್ರೆಡಿ ಕಲ್ತಿರೋದ್ರಿಂದ ಇಟ್ಸ್ ವೆರಿ ಈಸಿ ಟು ಫೈಂಡ್ ಔಟ್ Q1 ಆ್ಯಂಡ್ Q3. ಅಂದರೆ ನಮ್ಮ Q1 ಮತ್ತು Q3 ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ತಿಳ್ಕೊಳ್ಳೋದು ತುಂಬ ಈಸಿ. ಸೊ ಫಾರ್ಮುಲಾ ಹೇಗಿರುತ್ತೆ ನೋಡಿ, Q1, Q3 ಕ್ಯಾಲ್ಕುಲೇಟ್ ಮಾಡಬೇಕಂತ ಹೇಳಿದ್ರೆ ಇಟ್ಸ್ ಪ್ಯೂರ್ಲಿ ಡಿಪೆಂಡ್ ಅಪಾನ್ ಫಾರ್ಮುಲಾ. ನಮಗೆ ಗೊತ್ತಿದೆ ಸ್ಟ್ಯಾಟಿಸ್ಟಿಕ್ಸಲ್ಲಿ ಪ್ರತಿಯೊಂದೂ ಫಾರ್ಮುಲಾ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಫಾರ್ಮುಲಾ ಚೆನ್ನಾಗಿ ಬರಬೇಕಾಗತ್ತೆ. ಈಗ ನೋಡೋಣ, ನಾವು ಮೀಡಿಯನನ್ನು ಆಲ್ರೆಡಿ ಕಲ್ತಿರೋದ್ರಿಂದ ಮೀಡಿಯನನ್ನು ರೆಫರೆನ್ಸ್ ಆಗಿಟ್ಕೊಂಡು Q1 ಮತ್ತು Q3 ಸ್ವಲ್ಪ ಬದಲಾವಣೆ ಆಗುತ್ತೆ. ಸ್ವಲ್ಪ ಫಾರ್ಮುಲಾಸ್ದಲ್ಲಿ ಚೇಂಜಸ್ ಇರುತ್ತೆ. ಏನು ಚೇಂಜಸ್ಸು ಅಂತ ನಾವು ಅಬ್ಸರ್ವ್ ಮಾಡಿಬಿಟ್ರೆ,
ನಾವು ಈಸಿಯಾಗಿ Q1 ಮತ್ತು Q3 ಫಾರ್ಮುಲಾವನ್ನು ನೆನ್ಪಿಟ್ಕೊಳ್ಬೋದು. ಸೊ ಅದು ಹೇಗೆ ನೆನ್ಪಿಟ್ಕೊಳ್ಬೇಕು, ಏನು ಚೇಂಜಸ್ ಅನ್ನೋದನ್ನು ಈಗ ನೋಡೋಣ. ನೋಡಿ, ಕ್ವಾರ್ಟೈಲ್ಸ್ ಸೇಮ್ ಮೀಡಿಯನನ್ನು ಯಾವ ರೀತಿ ಇಂಡಿವಿಜುವಲ್ ಅಬ್ಸರ್ವೇಷನ್, ಡಿಸ್ಕ್ರೀಟ್ ಸೀರೀಸ್ ಆ್ಯಂಡ್ ಕಂಟಿನ್ಯೂಸ್ ಸೀರೀಸಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. Q1 ಮತ್ತು Q3 ಅನ್ನು ಸಹ ಈ ಮೂರೂ ಸೀರೀಸಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಫಸ್ಟ್ ನೋಡಿ Q2, ಯಾಕಂದರೆ ಇದು ಫಸ್ಟ್ ನಮಗೆ ಗೊತ್ತಿದೆ. ಮೀಡಿಯನ್ನಲ್ಲಿ ಇಂಡಿವಿಜುವಲ್ ಅಬ್ಸರ್ವೇಷನಲ್ಲಿ ಹೇಗೆ ಮಾಡ್ತೀವಿ, ಅರೇಂಜ್ ದ ಗಿವನ್ ಡಾಟಾ ಇನ್ ಅಸೆಂಡಿಂಗ್ ಆರ್ಡರ್. ಕೊಟ್ಟಿರ್ತಕ್ಕಂಥ ಎಕ್ಸ್ ವ್ಯಾಲ್ಯೂಸನ್ನು ಏರಿಕೆ ಕ್ರಮದಲ್ಲಿ ಬರ್ಕೊಳ್ತೀವಿ. ನೆಕ್ಸ್ಟು ಫಾರ್ಮುಲಾವನ್ನು ಅಪ್ಲೈ ಮಾಡ್ತೀವಿ. ಏನು ಫಾರ್ಮುಲಾ ಆಗಿರುತ್ತೆ, ಮೀಡಿಯನ್ ಈಸ್ ಈಕ್ವಲ್ ಟು ಸೈಜ್ ಆಫ್ n+1 ಡಿವೈಡೆಡ್ ಬೈ 2 ಐಟಮ್. ಸೊ ಇಲ್ಲಿ ಯಾಕೆ ಇದು ಹೈಲೈಟ್ ಮಾಡಿದ್ದೀನಲ್ಲ, ಅದನ್ನು ಸ್ವಲ್ಪ ಹೆಚ್ಚಿಗೆ ಗಮನ ಕೊಟ್ಟು ನೋಡಿ ಕಾನ್ಸಂಟ್ರೇಷನಿಂದ. ಇದು ಮೀಡಿಯನ್ ಫಾರ್ಮುಲಾ ಸೈಜ್ ಆಫ್ n+1 ಡಿವೈಡೆಡ್ ಬೈ 2 ಅಂತ ಇದೆ. n ಅಂದರೆ ನಂಬರ್ ಆಫ್ ಐಟಮ್ಸ್. ಯಾವುದರಲ್ಲಿ ಇದು, ಇಂಡಿವಿಜುವಲ್ ಅಬ್ಸರ್ವೇಷನ್. ಇದೇ ಇಂಡಿವಿಜುವಲ್ ಅಬ್ಸರ್ವೇಷನಲ್ಲಿ ಲೋವರ್ ಕ್ವಾರ್ಟೈಲ್ ಅಂದರೆ Q1 ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ನೋಡಿ. ಫಸ್ಟ್ ಸ್ಟೆಪ್ಪಲ್ಲಿ ಸೇಮ್ ಅರೇಂಜ್ ದ ಗಿವನ್ ಡಾಟಾ ಇನ್ ಅಸೆಂಡಿಂಗ್ ಆರ್ಡರ್. ಎಕ್ಸ್ ವ್ಯಾಲ್ಯೂಸನ್ನು ಕೊಟ್ಟಿರ್ತಾರೆ, Q1 ಕ್ಯಾಲ್ಕುಲೇಟ್ ಮಾಡಿ ಅಂದರೆ ಫಸ್ಟ್ ಏನು ಮಾಡಬೇಕು, ಮೀಡಿಯನ್ಗೆ ಹೇಗೆ ಮಾಡ್ತೀರೋ ಅದೇ ರೀತಿ ಏರಿಕೆ ಕ್ರಮದಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ ಅಪ್ಲೈ ದಿ ಫಾರ್ಮುಲಾ. ಇಲ್ಲೇನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ, Q1. ಸೊ Q1 ಈಸ್ ಈಕ್ವಲ್ ಟು ಸೈಜ್ ಆಫ್ n+1 ಡಿವೈಡೆಡ್ ಬೈ 4th ಐಟಮ್. ನೋಡಿ, ಇಲ್ಲಿ ಮೀಡಿಯನ್ಗೆ 2 ಬರುತ್ತೆ, ಇಲ್ಲಿ Q1ಗೆ 4 ಬರುತ್ತೆ. ಇದೊಂದೇ ಡಿಫ್ರೆನ್ಸ್ ಆಗ್ತಕ್ಕಂಥದ್ದು, ಚೇಂಜ್ ಆಗ್ತಕ್ಕಂಥದ್ದು. ಈ ಫಾರ್ಮುಲಾ ಮತ್ತು ಈ ಫಾರ್ಮುಲಾದಲ್ಲಿ ಇದು ಚೇಂಜ್ ಆಗುತ್ತೆ, ಅದನ್ನು ಹೈಲೈಟ್ ಮಾಡಿದ್ದೀನಿ. ಓಕೆ, ಸೊ ವೇರ್ n ಈಸ್ ನಂಬರ್ ಆಫ್ ಐಟಮ್ಸ್. ಇಂಡಿವಿಜುವಲ್ ಅಬ್ಸರ್ವೇಷನ್ ಆಗಿರೋದ್ರಿಂದ ಅದು ಯಾವುದೇ ಕ್ಯಾಲ್ಕುಲೇಟ್ ಮಾಡಲಿ ನಾವು n ನಂಬರ್ ಆಫ್ ಐಟಮ್ಸ್ ಆಗಿರುತ್ತೆ. Q3ಗೆ ಬರೋದಾದರೆ ಅಪ್ಪರ್ ಕ್ವಾರ್ಟೈಲ್ ಅಂತ ಕರಿತೀವಿ, Q3. ಸೊ ಸೇಮ್ ಎಕ್ಸ್ ವ್ಯಾಲ್ಯೂಸನ್ನು ಅರೇಂಜ್ ದ ಗಿವನ್ ಡಾಟಾ ಇನ್ ಅಸೆಂಡಿಂಗ್ ಆರ್ಡರ್, ಏರಿಕೆ ಕ್ರಮದಲ್ಲಿ ಬರ್ಕೊಳ್ಬೇಕು. ನೆಕ್ಸ್ಟ್ ಅಪ್ಲೈ ದಿ ಫಾರ್ಮುಲಾ. Q3 ಈಸ್ ಈಕ್ವಲ್ ಟು ಸೈಜ್ ಆಫ್ 3 ಇಂಟು n+1 ಬೈ 4th ಐಟಮ್. ನೋಡಿ, ಇವೆರಡಕ್ಕೂ ಏನು ಡಿಫ್ರೆನ್ಸು ನೋಡ್ಕೊಳ್ಳಿ. ಇಲ್ಲಿ n+1 ಬೈ 4th ಐಟಮ್ ಇದ್ದರೆ ಅದು ಲೋಯರ್ ಕ್ವಾರ್ಟೈಲ್, ಅದಕ್ಕೆ ಇಂಟು 3 ಮಾಡಿದ್ರೆ ಓಕೆ ಆಗ ಅದು ಅಪ್ಪರ್ ಕ್ವಾರ್ಟೈಲ್ ಆಗುತ್ತೆ. ಓಕೆ, ಇದೇ ಫಾರ್ಮುಲಾ ಸ್ವಲ್ಪ ಚೇಂಜ್ ಆಗೋದೇನು, ಅಪ್ಪರ್ ಕ್ವಾರ್ಟೈಲ್ Q3ಗೆ 3ಇಂದ ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಏನಂದರೆ ಸೇಮ್ ನಂಬರ್ ಆಫ್ ಐಟಮ್ಸ್, ಯಾಕೆಂದರೆ ಇದು ಇಂಡಿವಿಜುವಲ್ ಅಬ್ಸರ್ವೇಷನಲ್ಲಿ. ಗೊತ್ತಾಯ್ತಲ್ಲ, ಇಂಡಿವಿಜುವಲ್ ಅಬ್ಸರ್ವೇಷನಲ್ಲಿ ಯಾವ ರೀತಿ ಫಾರ್ಮುಲಾ ಚೇಂಜ್ ಆಗ್ತಾ ಹೋಗುತ್ತೆ ಅಂತ. ಅದರಿಂದ ನಾವು ಮೀಡಿಯನನ್ನು ಸರಿಯಾಗಿ ನೀವು ಕಲ್ತಿದ್ರೆ ಇವೆರಡೂ ಸಹ ತುಂಬ ಈಸಿಯಾಗಿ ನಾವು ಕಲಿತಾ ಹೋಗ್ಬೋದು. ಈಗ ಡಿಸ್ಕ್ರೀಟ್ ಸೀರೀಸಲ್ಲಿ ನೋಡೋಣ. ಡಿಸ್ಕ್ರೀಟ್ ಸೀರೀಸಲ್ಲಿ ಮೀಡಿಯನ್ ಅಂದರೆ Q2 ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಡಿಸ್ಕ್ರೀಟ್ ಸೀರೀಸಲ್ಲಿ ಅರೇಂಜ್ ದ ಗಿವನ್ ಡಾಟಾ ಇನ್ ಅಸೆಂಡಿಂಗ್ ಆರ್ಡರ್. ಫಸ್ಟು ಕೊಟ್ಟಿರ್ತಕ್ಕಂಥ ಡಾಟಾವನ್ನು ಅಸೆಂಡಿಂಗ್, ಎಕ್ಸ್ ವ್ಯಾಲ್ಯೂಸನ್ನು ಅಸೆಂಡಿಂಗ್ ಆರ್ಡ್ರಲ್ಲಿ ನಾವು ಅಂದರೆ ಏರಿಕೆ ಕ್ರಮದಲ್ಲಿ ಬರ್ಕೊಳ್ತೀವಿ. ಸೊ ನಮಗೆ ಡಿಸ್ಕ್ರೀಟ್ ಸೀರೀಸ್ ಅಂದರೆ ಹೇಗಿರುತ್ತೆ, ಎಕ್ಸ್ ಇರುತ್ತೆ, ಎಫ್ ಇರುತ್ತೆ ಫ್ರೀಕ್ವೆನ್ಸಿ. ಫಸ್ಟ್ ಎಕ್ಸ್ ವ್ಯಾಲ್ಯೂಸನ್ನು ಏರಿಕೆ ಕ್ರಮದಲ್ಲಿ ಬರ್ಕೊಂಡು ಈ ಎಫ್ ವ್ಯಾಲ್ಯೂಸನ್ನು ನಾವು ಅರೇಂಜ್ ಮಾಡೋದಿಲ್ಲ. ಆ ಎಕ್ಸ್ ವ್ಯಾಲ್ಯೂಸ್ಗೆ ಯಾವುದು ಇರುತ್ತೆ ಆ ಎಫ್ ವ್ಯಾಲ್ಯೂನ ಅಲ್ಲಿ ಬರ್ಕೊಳ್ತೀವಿ. ಇದು ನಮ್ಗೆ ಗೊತ್ತಿದೆ, ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಮಾಡಿದ್ದೀವಿ, ಆ ಥರದ್ದು ಮಾಡ್ಕೊಳ್ಳೋದು. ನೆಕ್ಸ್ಟ್ ಏನು ಮಾಡ್ತೀವಿ, ಫೈಂಡ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಅಪ್ಲೈ ದಿ ಫಾರ್ಮುಲಾ. ಏನಿದೆ, ಮೀಡಿಯನ್ ಇಸ್ ಈಕ್ವಲ್ ಟು ಸೈಜ್ ಆಫ್ n+1 ಬೈ 2th ಐಟಮ್. ನೋಡಿ, ಇಲ್ಲಿ ಇಂಡಿವಿಜುವಲ್ ಅಬ್ಸರ್ವೇಷನ್ಗೂ ಮತ್ತು ಡಿಸ್ಕ್ರೀಟ್ ಸೀರೀಸ್ಗೂ ಸೇಮ್ ಫಾರ್ಮುಲಾ. ವಾಟ್ ಈಸ್ ದ ಡಿಫ್ರೆನ್ಸ್ ಅಂದರೆ ಇಲ್ಲಿ ಇಂಡಿವಿಜುವಲ್ ಅಬ್ಸರ್ವೇಷನ್ ಅಂದರೆ ನಂಬರ್ ಆಫ್ ಐಟಮ್ಸ್, ಇಲ್ಲಿ ಏನಂದರೆ ಸಮ್ ಆಫ್ ದಿ ಫ್ರೀಕ್ವೆನ್ಸೀಸ್. ಓಕೆ, ಇದು ಡಿಸ್ಕ್ರೀಟ್ ಸೀರೀಸಲ್ಲಿ ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಅದೇ ರೀತಿ Q1 ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಯಾವುದರಲ್ಲಿ, ಡಿಸ್ಕ್ರೀಟ್ ಸೀರೀಸಲ್ಲಿ. ಸೇಮ್ ನೋಡಿ, ಫಸ್ಟ್ ಸ್ಟೆಪ್ ಸೇಮ್ ಅರೇಂಜ್ ದ ಡಾಟಾ ಗಿವನ್ ಡಾಟಾ ಇನ್ ಅಸೆಂಡಿಂಗ್, ಏರಿಕೆ ಕ್ರಮದಲ್ಲಿ ಬರ್ಕೊಂಡ್ವಿ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ಅಪ್ಲೈ ದಿ ಫಾರ್ಮುಲಾವನ್ನು ಅಪ್ಲೈ ಮಾಡ್ಕೊಳ್ಬೇಕು. ಫಾರ್ಮುಲಾ ನೋಡಿ, ಇಲ್ಲಿ ಮೀಡಿಯನ್ ಅಂತ ಇಲ್ಲಿ ಬರ್ಕೊಳ್ತೀವಿ. ಇಲ್ಲಿ Q1 ಆಗಿರೋದ್ರಿಂದ ಲೋವರ್ ಕ್ವಾರ್ಟೈಲ್ ಆಗಿರೋದ್ರಿಂದ Q1 ಅಂತ ಬರ್ಕೊಳ್ತೀವಿ. ಈಕ್ವಲ್ಸ್ ಸೈಜ್ ಆಫ್ n+1 ಡಿವೈಡೆಡ್ ಬೈ 4th ಐಟಮ್. ವಾಟ್ ಇಸ್ ದ ಡಿಫ್ರೆನ್ಸ್, ಇಲ್ಲಿ 2 ಇದೆ, ಇಲ್ಲಿ 4 ಇದೆ.
ಸೊ ನೋಡಿ ಇಂಡಿವಿಜುವಲ್ ಅಬ್ಸರ್ವೇಷನಲ್ಲಿ ಏನು ಫಾರ್ಮುಲಾ ಇದೆ Q1ಗೆ, ಡಿಸ್ಕ್ರೀಟ್ ಸೀರೀಸಲ್ಲೂ ಅದೇ ಫಾರ್ಮುಲಾ. ವಾಟ್ ಈಸ್ ದ ಡಿಫ್ರೆನ್ಸ್ ಅಂದರೆ ಇಲ್ಲಿ ಇಂಡಿವಿಜುವಲ್ ಅಬ್ಸರ್ವೇಷನಲ್ಲಿ ಎನ್ ಅಂದರೆ ನಂಬರ್ ಆಫ್ ಐಟಮ್ಸ್, ಡಿಸ್ಕ್ರೀಟ್ ಸೀರೀಸಲ್ಲಿ ಎನ್ ಅಂದರೆ ಸಮ್ ಆಫ್ ದಿ ಫ್ರೀಕ್ವೆನ್ಸೀಸ್. ನೆಕ್ಸ್ಟ್ Q3ಗೆ ಬನ್ನಿ. Q3 ಸೇಮ್ ಸ್ಟೆಪ್ಸ್. ಫಸ್ಟು ಅಸೆಂಡಿಂಗ್ ಆರ್ಡ್ರಲ್ಲಿ ಬರ್ಕೊಳ್ತೀವಿ, ನೆಕ್ಸ್ಟ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಫಾರ್ಮುಲಾಗೆ ಬನ್ನಿ. ಫಾರ್ಮುಲಾ ನೋಡಿ ಸೇಮ್. ಇಂಡಿವಿಜುವಲ್ ಅಬ್ಸರ್ವೇಷನ್ಗೆ Q3 ಕ್ಯಾಲ್ಕುಲೇಟ್ ಮಾಡೋಕ್ಕೆ ಏನು ಫಾರ್ಮುಲಾ ಇದೆ, ಡಿಸ್ಕ್ರೀಟ್ ಸೀರೀಸಲ್ಲಿ ಅದೇ ಫಾರ್ಮುಲಾ. ವಾಟ್ಸ್ ದ ಡಿಫ್ರೆನ್ಸ್ ಈಸ್ ಎನ್ ಇಲ್ಲಿ ನಂಬರ್ ಆಫ್ ಐಟಮ್ಸ್ ಆಗುತ್ತೆ, ಇಲ್ಲಿ ಸಮ್ ಆಫ್ ದಿ ಫ್ರೀಕ್ವೆನ್ಸಿ ಆಗುತ್ತೆ. ಸೊ ಯಾಕಂದರೆ ಡಿಸ್ಕ್ರೀಟ್ ಸೀರೀಸ್ ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಇರುತ್ತೆ. ನೆಕ್ಸ್ಟು ನಮಗೆ ಬೇಕಾಗಿರೋದು ಇಂಡಿವಿಜುವಲ್ ಅಬ್ಸರ್ವೇಷನ್ ಆಯಿತು, ಡಿಸ್ಕ್ರೀಟ್ ಸೀರೀಸ್ ಆಯಿತು. ಕಂಟಿನ್ಯೂಯಸ್ ಸೀರೀಸಲ್ಲಿ ಹೇಗೆ? ಕಂಟಿನ್ಯೂಯಸ್ ಸೀರೀಸಲ್ಲಿ ಮೀಡಿಯನನ್ನು ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಹೇಗೆ ಅಂತ ನೋಡೋಣ. ಅರೇಂಜ್ ದ ಡಾಟಾ ಇನ್ ಅಸೆಂಡಿಂಗ್ ಆರ್ಡರ್, ಏಕೆ ಕ್ರಮದಲ್ಲಿ ಬರ್ಕೊಳ್ತೀವಿ ನೋಡಿ. ಕಂಟಿನ್ಯೂಯಸ್ ಸೀರೀಸಲ್ಲಿ ಆಲ್ಮೋಸ್ಟ್ ಅವನು ಅಸೆಂಡಿಂಗ್ ಆರ್ಡ್ರಲ್ಲೇ ಕೊಟ್ಟಿರ್ತಾನೆ. ಈ ಸ್ಟೆಪ್ ಏನು ಬೇಕಾಗಲ್ಲ, ಆದರೆ ತಿಳ್ಕೊಂಡಿರ್ಬೇಕಷ್ಟೆ. ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫೈಂಡ್ ಔಟ್ ಕ್ಯುಮುಲೇಟಿವ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಅವನು ಒಂದು ವೇಳೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಹೇಗೆ ಕ್ಯಾಲ್ಕುಲೇಟ್ ಫೈಂಡ್ ಔಟ್ ಮಾಡ್ಕೊಳ್ಳೋದು ಅಂತ ನೀವು ಮೀಡಿಯನಲ್ಲಿ ಕಲ್ತಿದ್ದೀರಾ, ಅದೇ ರೀತಿ ಮೀಡಿಯನನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು. ಕ್ಯಾಲ್ಕುಲೇಷನ್ ಆಫ್ ಮೀಡಿಯನ್ ಕ್ಲಾಸ್. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತಾ ಇದ್ವಿ, ಮೀಡಿಯನ್ ಕ್ಲಾಸನ್ನು ಕ್ಯಾಲ್ಕುಲೇಟ್ ಮಾಡ್ತಾಯಿದ್ವಿ. ಸೈಜ್ ಆಫ್ n/2th ಐಟಮ್, ಎನ್ ಅಂದರೆ ಸಮ್ ಆಫ್ ದಿ ಫ್ರೀಕ್ವೆನ್ಸೀಸ್. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಮೀಡಿಯನ್ ಈಸ್ ಈಕ್ವಲ್ ಟು L + n/2 - CF/F ಇಂಟು I. ಸೊ ಎಲ್ ಅಂದ್ರೇನು, ಎನ್ ಅಂದ್ರೇನು, ಎಫ್ CF/I. ಓಕೆ, ಎಲ್ ಲೋಯರ್ ಲಿಮಿಟ್ ಆಫ್ ಮೀಡಿಯನ್ ಕ್ಲಾಸ್, ಎನ್ ಸಮ್ ಆಫ್ ದಿ ಫ್ರೀಕ್ವೆನ್ಸೀಸ್, ಎಫ್ ಫ್ರೀಕ್ವೆನ್ಸಿ ಆಫ್ ದಿ ಮೀಡಿಯನ್ ಕ್ಲಾಸ್, ಕ್ಯುಮುಲೇಟಿವ್ CF ಅಂದರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಫ್ ದಿ ಕ್ಲಾಸ್ ಪ್ರಿಸೀಡಿಂಗ್ ದಿ ಮೀಡಿಯನ್ ಕ್ಲಾಸ್, ಐ ಅಂದರೆ ಕ್ಲಾಸ್ ಇಂಟರ್ವಲ್ ಆಫ್ ಮೀಡಿಯನ್ ಕ್ಲಾಸ್. ಇದು ಮೀಡಿಯನನ್ನು ಕ್ಯಾಲ್ಕುಲೇಟ್ ಮಾಡೋದು ಕಂಟಿನ್ಯೂಯಸ್ ಸೀರೀಸಲ್ಲಿ. ಈಗ Q1 ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಲೋವರ್ ಕ್ವಾರ್ಟೈಲನ್ನು. ಸೇಮ್ ನೋಡಿ, ಅರೇಂಜ್ ದ ಡಾಟಾ ಇನ್ ಅಸೆಂಡ್. ಇದು ಅಷ್ಟೇ ಅವರೇ ಕೊಟ್ಟಿರ್ತಾರೆ. ನಾವು ಕಂಟಿನ್ಯೂಯಸ್ ಸೀರೀಸ್ ಅಂದರೆ ಅವರೇ ಅಸೆಂಡಿಂಗ್ ಆರ್ಡ್ರಲ್ಲಿ ಕೊಟ್ಟಿರ್ತಾರೆ. ಸೊ ಇದೇನು ಬೇಕಾಗೋದಿಲ್ಲ, ಆದರೂ ಒಂದು ಸರ್ತಿ ನೋಡ್ಕೊಳ್ಳಿ. ನೆಕ್ಸ್ಟ್ ಫೈಂಡ್ ಔಟ್ ದಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಇಲ್ಲಿ ಮೀಡಿಯನಲ್ಲಿ ಹೇಗೆ ಮಾಡ್ತೀರಾ ಸೇಮ್ ಅದೇ ರೀತಿ. ನೆಕ್ಸ್ಟ್ ಇಲ್ಲಿ ಮೀಡಿಯನ್ನಲ್ಲಾದರೆ ಮೀಡಿಯನ್ ಕ್ಲಾಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. Q1 Q1 ಕ್ಲಾಸ್ ಅಂತ ಕರಿತೀವಿ. Q1 ಕ್ಲಾಸ್ಗೆ ಫಾರ್ಮುಲಾ ಏನಿದೆ ನೋಡಿ, ಇಲ್ಲಿ n/2th ಇರುತ್ತೆ. Q1 ಆದರೆ n/4th ಐಟಮ್. ಎನ್ ಅಂದರೆ ಸಮ್ ಆಫ್ ದಿ ಫ್ರೀಕ್ವೆನ್ಸೀಸ್. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ Q1 ಏನು ಫಾರ್ಮುಲಾ ನೋಡಿ, ಮೀಡಿಯನ್ಗೆ ಏನಿದೆ ಸೇಮ್ ಫಾರ್ಮುಲಾ. ವಾಟ್ ಇಸ್ ದ ಡಿಫ್ರೆನ್ಸ್, ಇಲ್ಲಿ n/2 ಬರುತ್ತೆ, ಇಲ್ಲಿ n/4th ಬರುತ್ತೆ ಅಷ್ಟೇ. ಸೊ ಹಾಗಾದರೆ ಎಲ್ ಅಂದರೆ ಏನು ನೋಡಿ, ಇಲ್ಲಿ ಲೋಯರ್ ಲಿಮಿಟ್ ಆಫ್ ಮೀಡಿಯನ್ ಕ್ಲಾಸು, ಇಲ್ಲಿ ಲೋಯರ್ ಲಿಮಿಟ್ ಆಫ್ Q1 ಕ್ಲಾಸ್. ಎನ್ ಅಂದರೆ ಸಮ್ ಆಫ್ ದಿ ಫ್ರೀಕ್ವೆನ್ಸೀಸ್. ಎಫ್ ಅಂದರೆ ಇಲ್ಲಿ ಫ್ರೀಕ್ವೆನ್ಸಿ ಆಫ್ ಮೀಡಿಯನ್ ಕ್ಲಾಸು, ಇಲ್ಲಿ ಫ್ರೀಕ್ವೆನ್ಸಿ ಆಫ್ Q1 ಕ್ಲಾಸ್. CF ಅಂದರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಫ್ ದಿ ಕ್ಲಾಸ್ ಪ್ರಿಸೀಡಿಂಗ್ Q1 ಕ್ಲಾಸ್. ಐ ಅಂದರೆ ಕ್ಲಾಸ್ ಇಂಟರ್ವಲ್ ಆಫ್ Q1 ಕ್ಲಾಸ್. ಇಲ್ಲೇನು ಮೀಡಿಯನ್ ಕ್ಲಾಸ್ ಇರುತ್ತೆ, ಇದೆಲ್ಲನೂ Q1 ಕ್ಲಾಸ್ ಆಗುತ್ತೆ. ಸೊ ನೆಕ್ಸ್ಟು ಅಪ್ಪರ್ ಕ್ವಾರ್ಟೈಲ್ಗೆ ಬನ್ನಿ. ಅಪ್ಪರ್ ಕ್ವಾರ್ಟೈಲ್ ಅಂದರೆ Q3. ಸೇಮ್ ಅರೇಂಜ್ ದ ಡಾಟಾ, ಇದರಲ್ಲೂ ಅಷ್ಟೇ ಕೊಟ್ಟಿರ್ತಾರೆ, ಆದರೂ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಬೇಕು, ಯಾಕಂದರೆ ಕಂಟಿನ್ಯೂಯಸ್ ಸೀರೀಸಲ್ಲಿ ಅವರೇ ಕೊಟ್ಟಿರ್ತಾರೆ. ನೆಕ್ಸ್ಟ್ ಫೈಂಡ್ ಔಟ್ ದಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಆ್ಯಸ್ ಯೂಶುವಲ್ ಇಲ್ಲಿ ಹೇಗೆ ಫೈಂಡ್ ಔಟ್ ಮಾಡ್ಕೊಳ್ತೀವೋ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅದೇ ರೀತಿ ಫೈಂಡ್ ಔಟ್ ಮಾಡ್ಕೊಳ್ಳೋದು. Q3 ಕ್ಲಾಸನ್ನು ಕಂಡುಹಿಡಿಬೇಕು. ಇಲ್ಲಿ ಮೀಡಿಯನ್ ಕ್ಲಾಸು, ಇಲ್ಲಿ Q1 ಕ್ಲಾಸ್ ಕಂಡುಹಿಡಿತೀವಿ. Q1 ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ, Q3 ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ Q3 ಕ್ಲಾಸನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. Q3 ಕ್ಲಾಸ್ ಈಸ್ ಈಕ್ವಲ್ ಟು ಸೈಜ್ ಆಫ್, ನೋಡಿ ಚೇಂಜ್ ಏನಾಯಿತು, Q1ಗಾದರೆ n/4th ಐಟಮ್, ಇಲ್ಲಿ ಆದರೆ 3 × n/4th ಐಟಮ್. Q3 ಅಂದ ತಕ್ಷಣ 3 × n/4th ಐಟಮ್. ನೆಕ್ಸ್ಟ್ ಎನ್ ಅಂದರೆ ಸಮ್ ಆಫ್ ದಿ ಫ್ರೀಕ್ವೆನ್ಸೀಸ್. ಕ್ಯಾಲ್ಕುಲೇಷನ್ ಆಫ್ Q3 ಫಾರ್ಮುಲಾ ಏನಿದೆ ಸೇಮ್. ಮೀಡಿಯನ್ಗೆ ಏನು ಫಾರ್ಮುಲಾ ಇರುತ್ತೆ, Q1ಗೆ Q3ಗೆ ಅದೇ ಫಾರ್ಮುಲಾಸೇ ಇದೆ. ಡಿಫ್ರೆನ್ಸ್ ಏನಾಗುತ್ತೆ ನೋಡಿ, ಇಲ್ಲಿ n/2 ಮಾಡ್ತೀವಿ, ಇಲ್ಲಿ n/4th ಮಾಡ್ತಿದ್ದೀವಿ, ಇಲ್ಲಿ 3 × n/4 ಮಾಡ್ಕೊಳ್ತೀವಿ. ಇಷ್ಟು ಚೇಂಜ್ ಆಗ್ತಕ್ಕಂಥದ್ದು, ಇನ್ನೆಲ್ಲನೂ ಅದೇ ಇರುತ್ತೆ. ಬಟ್ ಇಲ್ಲಿ ಏನಾಗಿರುತ್ತೆ ನೋಡಿ, ಇಲ್ಲಿ ಎಲ್ ಅಂದರೆ ಲೋಯರ್ ಲಿಮಿಟ್ ಆಫ್ Q1 ಕ್ಲಾಸ್ ಆಗುತ್ತೆ. ಅದೇ ಇಲ್ಲಿ ಎಲ್ ಅಂದರೆ ಲೋಯರ್ ಲಿಮಿಟ್ ಆಫ್ Q3 ಕ್ಲಾಸ್ ಆಗುತ್ತೆ. Q3 ಕ್ಲಾಸ್ಗೆ ಫೈಂಡ್ ಔಟ್ ಮಾಡ್ಕೊಂಡಿರ್ತೀವಲ್ಲ, ಅದರ ಲೋಯರ್ ಲಿಮಿಟ್. ಏನಂದರೆ ಸಮ್ ಆಫ್ ದಿ ಫ್ರೀಕ್ವೆನ್ಸಿ. ಎಫ್ ಅಂದರೆ ಫ್ರೀಕ್ವೆನ್ಸಿ ಆಫ್ ದಿ Q3 ಕ್ಲಾಸ್. CF ಅಂದರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಫ್ ದಿ ಕ್ಲಾಸ್ ಪ್ರಿಸೀಡಿಂಗ್ Q3 ಕ್ಲಾಸ್. ಐ ಅಂದರೆ ಕ್ಲಾಸ್ ಇಂಟರ್ವಲ್ ಆಫ್ Q3 ಕ್ಲಾಸ್.
ನೋಡಿ ನೆಕ್ಸ್ಟ್ ನಾವು ಕ್ವಾರ್ಟೈಲ್ ಡಿವಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡೋಣ. ಕ್ವಾರ್ಟೈಲ್ ಡಿವಿಯೇಷನ್ಗೆ ಫಾರ್ಮುಲಾ ಏನು, ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು ಅಂತ ತಿಳ್ಕೊಳ್ಬೇಕು. ಅದರಿಂದ ಅದಕ್ಕೂ ಮುಂಚೆ ನಮಗೆ Q1 ಮತ್ತು Q3 ಕ್ಯಾಲ್ಕುಲೇಟ್ ಮಾಡೋದು ಬರಬೇಕಾಗತ್ತೆ. ಸೊ ಏನು ಹೇಳಿದ್ದೀನಿ, ಈ ಶಾರ್ಟ್ ಏನಿದೆ, ಈ ಫಾರ್ಮುಲಾಸ್ ಎಲ್ಲನೂ ಸಹ ಇಂಡಿವಿಜುವಲ್ ಅಬ್ಸರ್ವೇಷನ್ ಆಗಿರ್ಬೋದು, ಈ ಕಂಟಿನ್ಯೂಸ್ ಸೀರೀಸ್ದು, ಡಿಸ್ಕ್ರೀಟ್ ಸೀರೀಸ್ದು ಎಲ್ಲ ಸಹ ನಿಮಗೆ ಫಾರ್ಮುಲಾಸು ಚೆನ್ನಾಗಿ ಬರಬೇಕಾಗತ್ತೆ. ಇದನ್ನು ನೀಟಾಗಿ ನೋಟ್ಸಲ್ಲಿ ಬರ್ಕೊಳ್ಳಿ. ಒಂದು ಸರ್ತಿ ಫಾರ್ಮುಲಾವನ್ನು ಅಭ್ಯಾಸ ಮಾಡಿ, ನಿಮಗೆ ಮೀಡಿಯನ್ ಅಭ್ಯಾಸ ಮಾಡಿದರೆ ಇದು ತುಂಬ ಈಸಿಯಾಗಿ ಬರುತ್ತೆ. ಸೊ ನೀವು ಅದು ಅಭ್ಯಾಸ ಮಾಡಿದ್ದೀರಾ ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಆದಮೇಲೆ ನಿಮಗೆ ಫಾರ್ಮುಲಾ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕ್ವಾರ್ಟೈಲ್ ಡಿವಿಯೇಷನ್ ಅಂದರೆ Q1 ಮತ್ತು Q3 ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಅದರಿಂದ ಕ್ವಾರ್ಟೈಲ್ ಡಿವಿಯೇಷನ್ನ ಹೇಗೆ ಫೈಂಡ್ ಔಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳ್ಕೊಂಡು